ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಜೆ.ಸಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಹಲಿಂಗಪುರದಿಂದ ನಾವು ಮತ್ತು ನಮ್ಮೆಲ್ಲ ವಿದ್ಯಾರ್ಥಿಗಳು 2025-26ನೇ ಸಾಲಿನ ಶಾಲಾ ಪ್ರವಾಸಕ್ಕೆಂದು ಹೊರಟಿದ್ದೆವು. ನಾವು ಮೊದಲಿಗೆ ಮಹಲಿಂಗಪುರದಿಂದ ಸೀದಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ಒಂದು ತಾಲೂಕು ಕೇಂದ್ರವಾದ ಮುಂಡಗೋಡು, ಇದು ಸಿರ್ಸಿಯಿಂದ ಹುಬ್ಬಳ್ಳಿಗೆ ಹೋಗುವ ಮಾರ್ಗ ಮಧ್ಯೆ ಬರುವಂತದ್ದು. ವಿಶೇಷವಾಗಿ ಇಲ್ಲಿ ಡೋಗುಲಿಂಗ್ ಟಿಬೆಟಿಯನ್ ವಸಾಹತು ಕೇಂದ್ರಕ್ಕೆ ಹೆಸರುವಾಸಿಯಾದಂಥದ್ದು. ಇದು ಟಿಬೆಟಿಯನ್ ಇಲ್ಲಿಗೆ ಯಾಕೆ ಬಂದ್ರು ನಮ್ಮ ಕರ್ನಾಟಕಕ್ಕೆ ಅಂತ ಕೇಳಿದ್ರೆ, 1962ರಲ್ಲಿ ಚೀನಾ ಭಾರತ ದೇಶದ ಮೇಲೆ ಯುದ್ಧ ಮಾಡಿತ್ತು. ಅದಕ್ಕಿಂತ ಬಿಫೋರ್ ಏನಾಗಿತ್ತು ಅಂತಂದ್ರೆ, ಈ ಚೀನಾ ಇರುವಂತದ್ದು ಟಿಬೆಟಿಯನ್ ಮೇಲೆ ಯುದ್ಧ ಮಾಡಿದಾಗ ಅಲ್ಲಿರುವಂತ ಈ ಟಿಬೆಟಿಯನ್ ಧರ್ಮಗುರು ಅಂತ ಹೇಳ್ತೀವಿ, ಯಾರು ದಲೈ ಲಾಮಾ ಅಂತ ಹೇಳಿ, ಅವರು ಭಾರತಕ್ಕೆ ಬಂದ್ರು. ಆ ಭಾರತಕ್ಕೆ ಬಂದ ತಕ್ಷಣ ಭಾರತದವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವರಿಗೆ ಇರ್ಲಿಕ್ಕೆ ಜಾಗವನ್ನು ಕೊಟ್ರು. ಅಂತ ಸಂದರ್ಭದಲ್ಲಿ ಈ ಚೀನಾ ದಲೈ ಲಾಮಾಗ ನೀವು ಇರ್ಲಿಕ್ಕೆ ಜಾಗ ಕೊಟ್ಟಿದ್ರಿ ಅಂತ ಹೇಳಿ ನಮ್ಮ ಮೇಲೆ 1962ರಲ್ಲಿ ಯುದ್ಧ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಈ ಟಿಬೆಟಿಯನ್ಸ್ ಕರ್ನಾಟಕಕ್ಕೆ ಸಹಿತ ವಲಸೆ ಬಂದ್ರು ಅಂತೇಳಿ ಹೇಳ್ಬಹುದು. ಇಲ್ಲಿರುವಂತ ಮುಂಡಗೋಡ ಪಕ್ಷಿಧಾಮಗಳಿಗೆ ತುಂಬಾ ಹೆಸರುವಾಸಿಯಾಗಿದೆ. ಇದನ್ನ ಮಿನಿ ಟಿಬೇಟ್ ಅಂತ ಸಹಿತ ಕರೀತಾರ. ಇಲ್ಲಿ ಟಿಬೇಟಿಯನ್ನರ ವಿಶಿಷ್ಟ ಸಂಸ್ಕೃತಿ, ಮಠಗಳು ಮತ್ತು ಬಾಚಣಿಕೆ ಆನೆಕಟ್ಟು, ಅತ್ತಿವೇರಿ ಪಕ್ಷಿಧಾಮ, ಪ್ರವಾಸಿ ತಾಣಗಳು ಮತ್ತು ಭತ್ತದ ಕೃಷಿಗೂ ಸಹಿತ ಇದು ಹೆಸರುವಾಸಿಯಾದಂಥದ್ದು. ಇಲ್ಲಿ ಟಿಬೇಟಿಯನ್ ನಿರಾಶ್ರಿತರ ಜೀವನ ಶೈಲಿ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನ ನಾವು ನೋಡಬಹುದು. ಇದು ಆಧುನಿಕ ಸಮಾಜಕ್ಕೆ ಟಿಬೇಟಿಯನ್ನರ ಪರಿವರ್ತನೆಯನ್ನ ತೋರಿಸುತ್ತದೆ. ಇಲ್ಲಿ ಟಿಬೇಟಿಯನ್ ಕಾಲೋನಿಯಲ್ಲಿರುವ ಗಾರ್ಡೆನ್ ತೋಜಮ್ ನಾರ್ಲಿಂಗ್ ಮಠ ಅನ್ನುವಂಥದ್ದು ಇದೆ. ಇಲ್ಲಿ ವಿವಿಧ ಪಕ್ಷಿಧಾಮಗಳ ಮತ್ತು ಪಕ್ಷಿ ಪ್ರಭೇದಗಳನ್ನ ಇಲ್ಲಿ ಅತ್ತಿವೇರು ಪಕ್ಷಿಧಾಮದಲ್ಲಿ ನಾವು ನೋಡಬಹುದು. ಆಮೇಲೆ ಹತ್ತಿರದಲ್ಲಿರುವ ಅತ್ತಿವೇರಿ ಪಕ್ಷಿಧಾಮದಲ್ಲಿ ಬಾಚಣಿಕೆ ಆನೆಕಟ್ಟು ಇಲ್ಲಿ ಉತ್ತಮವಾದ ತಾಣ ಅಂತೇಳಿ ನಾವು ಹೇಳ್ತೇವೆ. ಭತ್ತದ ಕೃಷಿಗೆ ಮುಂಡಗೋಡು ಪ್ರದೇಶ ತುಂಬಾ ಹೆಸರುವಾಸಿಯಾದಂಥದ್ದು. ಇದು ಸಿರಿಸಿಯಿಂದ ಹುಬ್ಬಳ್ಳಿಗೆ ಹೋಗುವ ಮಾರ್ಗದಲ್ಲಿ ಬರುವಂತದ್ದು. ನೈಸರ್ಗಿಕ ಸೌಂದರ್ಯ ಮತ್ತು ಪಕ್ಷಿಧಾಮಗಳಿಂದ ಕೂಡಿದೆ ಅಂತ ಹೇಳ್ಬಹುದು. 1960ರ ದಶಕದ ಆರಂಭದಲ್ಲಿ ಟಿಬೇಟಿಯನ್ ಜನಸಂಖ್ಯೆ ಇಲ್ಲಿ ಕೇವಲ 4,000 ಇತ್ತಂತ ತಿಳಿದು ಬರುತ್ತೆ. ಆಮೇಲೆ ಈಗ ಪ್ರೆಸೆಂಟ್ ಇಲ್ಲಿ 85,000 ಟಿಬೇಟಿಯನ್ಸ್ ಇಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿ ನಾವು ತಿಳ್ಕೋಬಹುದು. 1966ರಲ್ಲಿ ಆಗಿನ ಕರ್ನಾಟಕ ಸರ್ಕಾರ ಇಲ್ಲಿ ಟಿಬೇಟಿಯನ್ ಬಂದಂತ ನಿರಾಶ್ರಿತರಿಗೆ 4,000 ಎಕರೆ ಅಂದ್ರೆ 16 ಕಿಲೋಮೀಟರ್ ಭೂಮಿಯನ್ನ ನೀಡಿತು. ಆಮೇಲೆ ಇಲ್ಲಿ ಮುಂಡಗೋಡಿನಲ್ಲಿ ಡೋಗುಲಿಂಗ್ ಟಿಬೇಟಿಯನ್ ವಸಾಹತವನ್ನ 1966ರಲ್ಲಿ ಸ್ಥಾಪನೆ ಆಯ್ತು ಅಂತೇಳಿ ತಿಳಿದು ಬರುತ್ತೆ. ಮುಂಡಗೋಡ್ ಪಟ್ಟಣ, ಈ ಪಟ್ಟಣದ ಸಂಪೂರ್ಣ ಪ್ರಾದೇಶಿಕ ರಚನೆ ಮತ್ತು ಅದರ ಸ್ಥಳಕ್ಕೆ ಸಂಪೂರ್ಣವಾಗಿ ವಿರುದ್ಧವಾದ ಒಂದು ವಿಶಿಷ್ಟ ಸಂಗತಿ ಇದೆ ಅಂತ ಹೇಳ್ಬೋದು. ಇದಕ್ಕಾಗಿ ಇದು ರಾಷ್ಟ್ರೀಯವಾಗಿ ಮನ್ನಣೆಯನ್ನ ಪಡೆದಿರುವಂತದ್ದು, ಅಂದ್ರೆ ಬೌದ್ಧ ಧರ್ಮಕ್ಕೆ ಅಂತ ಹೇಳಿ ಹೇಳ್ತೀವಿ. ಅವರ ವಿಶಿಷ್ಟ ಬಟ್ಟೆ ಶೈಲಿ ಆಗಿರ್ಬಹುದು ಅಥವಾ ಪ್ರಾರ್ಥನಾ ಶೈಲಿ ಆಗಿರ್ಬಹುದು, ಅವರ ಶಿಬಿರಗಳು ಆಗಿರ್ಬಹುದು, ಆಮೇಲೆ ಅವರು ಸ್ಕೂಲ್ಗಳಾಗಿರ್ಬಹುದು, ತುಂಬಾ ನಮ್ಮಲ್ಲಿ ಇರುವಂತ ಈ ಹಿಂದೂ ಧರ್ಮದಲ್ಲಿ ಇರುವಂತ ತುಂಬಾ ಡಿಫ್ರೆಂಟ್ ಇದೆ ಅಂತೇಳಿ ಹೇಳ್ಬಹುದು. ಹೀಗಾಗಿ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರವಾಗಿ ಉಳಿದಿರುವಂತ ಮುಂಡಗೋಡ್ ಅಂತೇಳಿ ಹೇಳ್ತೀವಿ. ಇದು ಕರ್ನಾಟಕದಲ್ಲಿರುವಂತ ಬೌದ್ಧ ಧರ್ಮವನ್ನು